ಮತದಾರರು ನಿಮ್ಗೆ ದೊಡ್ಡ ಶಕ್ತಿ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ, ನಾವು ಸೋಲ್ಸಿಲ್ಲ ಜನ ಸೋಲ್ಸಿದ್ರು ಅಂತ. 700 ಜನ ದೊಡ್ಡ ಮಟ್ಟಕ್ಕೆ ಕೈ ಹಿಡ್ತಿದ್ರು. ಕನಕಪುರ ಆಯಿತು, ನಂತರ ಅದು ಕನಕಪುರ ದೊಡ್ಡ ಮಟ್ಟಕ್ಕೆ ಕೈ ಹಿಡಿದ್ರು. ಗ್ರಾಮಾಂತರ ಬಂದಾಗ ಜನ ಕೈ ಹಿಡಿದ್ರು. DCM ಆಗಿದ್ದಾರೆ DK ಶಿವಕುಮಾರ್ ಅವರು. CM ಯಾವಾಗ? ಅವ್ರು ಹಣೆಯಲ್ಲಿ ಬರೆದಿದ್ದಾಗ ಆಗ್ತಾರೆ. ಯಾಕಂಗೆ? ಈಗ CM ಹುದ್ದೆ ಖಾಲಿಲ್ಲ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಸಿದ್ದರಾಮಯ್ಯನವರು. ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಮುಂದಿನ ದಿನಗಳಲ್ಲಿ, ಮುಂದಿನ ಅವಧಿಗೆ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಮತ್ತು ಶಾಸಕರು ಸಿದ್ದರಾಮಯ್ಯನವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಯಾರು ಯಾವಾಗ ಅಧಿಕಾರ ಮುಖ್ಯಮಂತ್ರಿ ಆಗ್ಬೇಕು. ಭರವಸೆ ಇದೆ, ಖಂಡಿತ ಭರವಸೆ ಇದೆ. ಯಾವತ್ತಾರ ಒಂದಿನ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತೀರಿ? ರಾಹುಲ್ ಗಾಂಧಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳ ನಾಯಕರು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅಧಿಕಾರದ ಹಿಂದೆ ಬಿದ್ದಂಥವರಲ್ಲ. ದೇಶದ ಒಂದು ಉತ್ತಮ ಆಡಳಿತಕ್ಕೆ ಅವರದೇ ಆದಂಥ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ.